ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಸ್ತುತಿ ಸ್ತೋತ್ರ ಉಂಟಾಗಲಿ. ದೇವರ ಪರಿಶುದ್ಧವಾದ ನಾಮದಲ್ಲಿ ತಿರುಗಿ ನಮ್ಮ ಒಂದು ಸಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಸಾರಾ ಚಾನಲ್ ಎಲ್ಲ ವೀಕ್ಷಕರಿಗೂ ನಮ್ಮ ಒಡೆಯ ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ತಿರುಗಿ ಮತ್ತೊಂದು ಸಾರಿ ನಿಮ್ಮ ಮುಂದೆ ದೇವರ ವಚನದ ಮೂಲಕವಾಗಿ ಬರುವಂತೆ ಕರ್ತನ ಕೃಪೆ ಮಾಡಿಕೊಟ್ಟ ಈ ಒಂದು ಸದಾವಕಾಶಕ್ಕಾಗಿ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನೀವೆಲ್ಲರೂ ಆರೋಗ್ಯವಾಗಿ, ಕ್ಷೇಮವಾಗಿ, ಸುರಕ್ಷಿತವಾಗಿ ದೇವರ ಮಹಿಮೆಯಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. ಹಾಗಾದರೆ ಬನ್ನಿರಿ, ದೇವರ ವಚನದ ಮೂಲಕವಾಗಿ ತಿರುಗಿ ನಾವು ವಾಕ್ಯವನ್ನು ಕಲಿಯುತ್ತಾ ಬಲ ಹೊಂದಿಕೊಳ್ಳುತ್ತಾ ಆತನ ನಾಮದ ಮಹಿಮೆಗಾಗಿ ಆತನ ಬರುವ ತನಕ ನಾವು ಆತನ ಸನ್ನಿಧಾನದಲ್ಲಿ ನಾವು ಜೀವಿಸುವುದಕ್ಕಾಗಿ ನಮ್ಮನ್ನೇ ನಾವು ಒಪ್ಪಿಸಿ ಕೊಡುವಂಥವರಾಗಿರೋಣ. ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಸೌಡಮಡಿಕೆ ಪುಸ್ತಕ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಸೌಡಮಡಿಕೆ ಪುಸ್ತಕ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ಈ ವಚನವನ್ನು ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟಿತು, ಯಾಕೆ ಈ ವಚನ ಬರೆಯಲ್ಪಟ್ಟಿತು ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಆಳವಾಗಿ ಹೋಗುವಾಗ, ಸಂಕ್ಷಿಪ್ತವಾಗಿ ನೋಡುವಾಗ, ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ವಿಶ್ವಾಸಿಗಳಿಗೆ ಬರೆಯುವಂತಹ ಒಂದು ಪುಸ್ತಕ ಈ ಪುಸ್ತಕವಾಗಿದೆ. ಈ ಕೊರಿಂಥ ಸಭೆಯ ವಿಶ್ವಾಸಿಗಳ ಜನರ ಜೀವಿತವನ್ನು ನೋಡಿ, ಅವರ ಒಡನಾಟವನ್ನು ನೋಡಿ, ಅವರ ಪ್ರತಿದಿನದ ಜೀವಿತಗಳನ್ನು ನೋಡಿ, ಅಪೊಸ್ತಲನಾದ ಪೌಲನು ಅವರ ಮಧ್ಯದಲ್ಲಿದ್ದು ಅವರು ಹೇಗೆ ಜೀವಿಸ್ತಾ ಇದ್ದಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಹೇಗಿದ್ದಾರೆ, ತಮ್ಮನ್ನು ತಾವು ಕ್ರಿಸ್ತನಿಗಾಗಿ ಹೇಗೆ ಸಮರ್ಪಣೆ ಮಾಡಿ ಕೊಟ್ಟಿದ್ದಾರೆ, ಕ್ರಿಸ್ತನ ಮಕ್ಕಳಾಗಿ ಇವರು ಹೇಗೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಅವರ ಜೀವಿತವನ್ನು ನೋಡಿ ಅಪೊಸ್ತಲನಾದ ಪೌಲನು ತಿರುಗಿ ಕೊರಿಂಥ ಸಭೆಯ ಜನರಿಗೆ ಹೇಳ್ತಾ ಇದ್ದಾನ. ಏನಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ? ನೋಡ್ರಿ, ಪ್ರಶ್ನೆ ಮಾಡ್ತಾ ಇದ್ದಾನೆ ಅಪೊಸ್ತಲನಾದ ಪೌಲನು. ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ಬೇಕಾದ್ರೆ, ಅಲ್ಲಿರುವಂತಹ ಜನರು ತಮ್ಮ ದೇಹವೆಂಬ ದೇವಾಲಯವನ್ನು ದುರ್ನಡತೆಗೆ, ದುಶ್ಚಟಗಳಿಗೆ, ದುಷ್ಟ ಕಾರ್ಯಗಳಿಗೆ ತಮ್ಮ ದೇಹವನ್ನು ಅವರು ಸಮರ್ಪಣೆ ಮಾಡಿ ಜೀವಿಸುತ್ತಿರುವುದನ್ನು ನೋಡಿದನು. ಲೋಕದಲ್ಲಿ ಜೀವಿಸುವಂತಹ ಅವರು ತಮ್ಮ ಲೋಕದ ಜೀವಿತಕ್ಕೆ ಅನುಗುಣವಾಗಿ, ಲೋಕದ ವ್ಯವಹಾರಗಳಿಗೆ ಅನುಗುಣವಾಗಿ ತಮ್ಮ ದೇಹವೆಂಬ ದೇವಾಲಯವನ್ನು ಅವರು ಲೋಕದ ರೀತಿಯಲ್ಲಿ ಒಪ್ಪಿಸಿಕೊಟ್ಟಿರುವುದರಿಂದ ಹೆಸರಿಗೆ ಚರ್ಚೆಗೆ ಹೋಗುವಂಥದ್ದು, ಹೆಸರಿಗೆ ದೇವರೆಂಬುದಾಗಿ ಹೇಳುವಂಥದ್ದು, ಮಾಡಬಾರಗಿರುವಂತಹ ಕಾರ್ಯಗಳನ್ನು ಮಾಡುತ್ತಾ, ಮಾಡಬಾರದಾಗಿರುವಂತಹ ಕೃತ್ಯಗಳನ್ನು ಮಾಡುತ್ತಾ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿರುವುದನ್ನು ನೋಡಿದಂತ ಅಪೊಸ್ತಲನಾದ ಪೌಲನು ಅವರಿಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರಿ ಅಂತಂದ್ರ ನೋಡ್ರಿ, ದೇವರ ವಾಕ್ಯ ಹೇಗೆ ಎಷ್ಟೊಂದು ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ, ವಿವರವಾಗಿ ಮಾತನಾಡುತ್ತಾ ಇದೆ. ಮನುಷ್ಯನು ಇವತ್ತು ದೇವರ ಆಲಯವಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೇವಲ ಕ್ರೈಸ್ತರೆಂಬುದಾಗಿ ಹೇಳುವಂಥದ್ದಲ್ಲ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಸಹ ದೇವರಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯ. ದೇವರು ಮನುಷ್ಯನನ್ನು ರೂಪ ಮಾಡಿ ಮನುಷ್ಯನಿಗೆ ತನ್ನ ಜೀವ ಶ್ವಾಸವನ್ನು ಮನುಷ್ಯನಿಗೆ ಊದಿದಾಗ ಮನುಷ್ಯನಿಗೆ ಒಂದು ಜೀವ ಬಂತು, ಮನುಷ್ಯನಿಗೆ ಒಂದು ಬೆಲೆ ಬಂತು. ಅಲ್ಲಿ ತನಕ ಮನುಷ್ಯನ ಎಂಬುದಾಗಿ ಕರೆಯಲ್ಪಡ್ತಾರಲ್ಲ, ಬದಲಾಗಿ ಒಂದು ಗೊಂಬೆ ಎಂಬುದಾಗಿ ಕರೆಯಲ್ಪಟ್ಟಿತು. ದೇವರು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ ಆದಿಕಾಂಡ ಪುಸ್ತಕದಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ. ಮನುಷ್ಯನು ಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ಆಕಾರವನ್ನು ಕೊಟ್ಟು ಅದಕ್ಕೆ ಒಂದು ಗೊಂಬೆಯನ್ನಾಗಿ ಮಾಡಿ ಆದ ಮೇಲೆ ಅದು ನೋಡುವುದಕ್ಕೆ ಸುಂದರವಾಗಿ, ರಮ್ಯವಾಗಿ ಕಂಡ ನಂತರ ದೇವರು ಹೇಳಿದ, ಇದು ಜೀವಿಸಿದರೆ ಹೇಗಿರುತ್ತ, ಇದಕ್ಕೆ ಜೀವ ಬಂದರೆ ಇದು ಹೇಗಿರುತ್ತೆ ಎಂಬುದಾಗಿ ತಿಳಿದುಕೊಂಡು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಜೀವ ಶ್ವಾಸವನ್ನು ಅದರಲ್ಲಿ ಊದಿದಾಗ ಅದಕ್ಕೆ ಜೀವ ಬಂತು, ಅದು ಕಣ್ತೆರೆದು ನೋಡಿತು, ಅದು ದೇವರನ್ನು ಸ್ತುತಿಸುವುದಕ್ಕಾಗಿ ಪ್ರಾರಂಭ ಮಾಡಿತು. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲನು, ನೀವು ದೇವರ ಆಲಯವಾಗಿದ್ದೀರಿ. ನನ್ನ ಸ್ವರವನ್ನು ಕೇಳುವಂತ ನನ್ನ ಸಹೋದರ ಸಹೋದರರೇ, ಯವನಸ್ಥ ಸಹೋದರ ಸಹೋದರರೇ, ಪ್ರಿಯ ದೇವರು ಪ್ರೀತಿಸುವಂತ ದೇವರ ಮಕ್ಕಳೇ,
ದೇವರು ಹೇಳ್ತಾ ಇದ್ದಾನೆ, ನೀವು ದೇವರ ಆಲಯವಾಗಿದ್ದೀರಿ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತೇನೆ, ನೀವು ವಾಸ ಮಾಡ್ತಾ ಇಲ್ಲ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ದೇವರ ಆಲಯ ನೀವಾಗಿದ್ದೀರಿ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವುದರಿಂದ ನೀವು ಅದನ್ನ ಏನ್ ಮಾಡ್ತಾ ಇದ್ದೀರಿ? ದೇವರನ್ನು ತೆಗೆದು ಹೊರಗಾಗ್ತಾ ಇದ್ದೀರಿ, ಲೋಕವನ್ನು ತೆಗೆದುಕೊಂಡು ಬಂದು ಒಳಗಿಡ್ತಾ ಇದ್ದೀರಿ. ದೇಹದಲ್ಲಿರುವಂತಹ ಈ ಆಲಯದಲ್ಲಿ, ದೇವರ ಆತ್ಮನು ಇರುವಂತಹ ಸ್ಥಳದಲ್ಲಿ ಲೋಕದ ಕಾರ್ಯಗಳನ್ನು ತಂದು ಒಳಗಾಕೊಳ್ತಾ ಇದ್ದೀರಿ, ಬೇಡವಾದ ಕಾರ್ಯಗಳನ್ನು ತಂದು ಒಳಗಾಕೊಳ್ತಾ ಇದ್ದೀರಿ. ಬೇಡವಾಗಿರುವಂತಹ ಗುಣಗಳು ನಿಮ್ಮ ಹೃದಯದಲ್ಲಿದಾವೆ. ಈ ಹೃದಯದಲ್ಲಿ ಇರುವುದರಿಂದ ದೇವರನ್ನು ಈ ಒಳಗೆ ಕರೆದುಕೊಳ್ಳದೆ ನಾವೇನ್ ಮಾಡ್ತಾ ಇದ್ದೀವಿ? ದೇವರನ್ನು ಹೊರಗಿಟ್ಟು ಲೋಕದ ವ್ಯವಹಾರಗಳನ್ನು ತಂದು ಹೃದಯದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಅಪೊಸ್ತಲನು, ನೀವು ದೇವರ ಆಲಯವಾಗಿದ್ದೀರಿ. ಈ ಆಲಯ ಶುದ್ಧವಾಗಿರ್ಬೇಕಾಗೈತ್ರಿ. ಈ ಆಲಯ ಶುದ್ಧವಾಗಿರ್ಬೇಕು. ಯಾಕೆ ಶುದ್ಧವಾಗಿರ್ಬೇಕಂತಂದ್ರೆ ಅದು ನಿಮ್ಮ ಆಲಯ ಅಲ್ಲ, ಅದು ನಿಮ್ಮ ಜೀವನ ಅಲ್ಲ, ಅದು ನಿಮ್ಮ ಜೀವವಲ್ಲ. ನಿಮ್ಮ ಜೀವನ ಆಗಿತ್ತಂತಂದ್ರ ನಾವು ಆರಾಮಿಲ್ಲದೆ ಇರುವಂತ ಸಂದರ್ಭದಲ್ಲಿ, ಒಂದು ಮರಣದ ಹಾಸಿಗೆಗೆ ಹೋಗುವಂತ ಪರಿಸ್ಥಿತಿ, ಕಾಯಿಲೆಗಳು ಬಂದ್ರೆ, ಆಕ್ಸಿಡೆಂಟ್ ಆದ್ರೆ ಅದು ನಂದೇ ಜೀವ ಆಗಿದ್ರೆ ನಾವು ಉಳಿಸ್ಕೊಳಕ್ ಸಾಧ್ಯವಾಗ್ತಾ ಇತ್ತು. ಇವತ್ತು ಸಾಧ್ಯವಾಗ್ತಾ ಇಲ್ಲ. ಮನುಷ್ಯನಿಂದ ತನ್ನ ಜೀವ ಒಂದು ವೇಳೆ ಗಂಡಾಂತರಕ್ಕೆ, ಒಂದು ಅಪಘಾತಕ್ಕೆ, ಒಂದು ರೋಗಕ್ಕೆ ತುತ್ತಾದಾಗ, ಸಾವಿನ ಹಾಸಿಗೆಯಲ್ಲಿ ಬಂದಾಗ ಮನುಷ್ಯನಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಲದೆ ಹೋಗ್ತಾ ಇದೆ. ಕಾರಣ ಎಂತಂದ್ರೆ ಅದು ದೇವರ ಕೈಯಲ್ಲಿದೆ ಜೀವ. ಅದಕ್ಕೆ ಹೇಳ್ತಾನೆ, ದೇವರು ಉಂಟು ಮಾಡಿದಂತ ಜೀವ ಅದದು. ಆ ದೇವರು ಹೇಳ್ತಾ ಇದ್ದಾನೆ, ನಿನಗೆ ಹೃದಯ ಕೊಟ್ಟಿದ್ದೀನಲ್ಲ, ಆ ಹೃದಯದ ದೇವಾಲಯದ, ನಿನ್ನ ದೇಹವೆಂಬ ದೇವಾಲಯ, ನಿನ್ನ ದೇಹದೊಳಗೊಂದು ಆಲಯದ, ಆ ದೇಹದೊಳಗಿರುವಂತ ಒಂದು ಆಲಯ ಜೀವದ ಯಾರದು? ಕ್ರಿಸ್ತನ ಜೀವವಾಗೈತಿ, ಸೃಷ್ಟಿಕರ್ತನ ಜೀವವಾಗೈತಿ. ಆ ಸೃಷ್ಟಿಕರ್ತನ ಹೇಳ್ತಾನೆ, ನಿನ್ನ ದೇಹವೆಂಬ ದೇವಾಲಯದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಅದು ನಿನಗೆ ಗೊತ್ತಿಲ್ಲ. ನಾನು ಸೃಷ್ಟಿ ಮಾಡಿರುವಂತ ಜೀವ ಅದ. ನಾನು ನಿನಗೆ ಜೀವವನ್ನು ಕೊಟ್ಟಿದ್ದೀನಿ, ನಾನು ನಿನಗೆ ಆಯುಷ್ಕಾಲವನ್ನು ಕೊಟ್ಟಿದ್ದೀನಿ. ಆದ್ರೆ ಆಯುಷ್ಕಾಲವನ್ನು ನೀನೇನ್ ಮಾಡ್ತಾ ಇದ್ದಿ? ದುರುಪಯೋಗ ಮಾಡ್ಕೊಳಕತ್ತಿದಿ. ಲೋಕವನ್ನು ನೋಡ್ತಾ ಇದ್ದಿ, ಲೋಕದ ವ್ಯವಹಾರಗಳನ್ನು ನೋಡ್ತಾ ಇದ್ದಿ, ಲೋಕದ ದುಶ್ಚಟಗಳನ್ನು ನೋಡ್ತಾ ಇದ್ದೀನಿ. ಅವೆಲ್ಲವುಗಳನ್ನು ನಿನ್ನ ದೇಹದಲ್ಲಿರುವಂತ ಆಲಯದಲ್ಲಿ ಇಟ್ಕೊಂಡು ನನ್ನನ್ನು ನೀನು ಹೊರಗಿಟ್ಕೊಳ್ತಾ ಇದೆಯಲ್ಲಪ್ಪ, ನನ್ನ ನಿನ್ನ ಹೊರಗಿಡ್ತಾ ಇದೆಯಲ್ಲಮ್ಮ, ಏನ್ ಮಾಡ್ತಾ ಇದೆಯಮ್ಮ? ದೇವರು ಹೇಳ್ತಾ ಇದ್ದಾನೆ, ಅಪೊಸ್ತಲ ಪೌಲನು ಅಂದು ಕೊರಿಂಥ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಅಂದು ಹೇಳಿದಂತ ವಾಕ್ಯ ಇವತ್ತು ನಮಗೆ ಉಪಯೋಗವಾಗ್ತಾ ಇದೆ. ಅದರಿಂದ ನಾನು ನೀನು ಕಲಿಯುವಂಥದ್ದು ಏನಂತಂದ್ರೆ, ದೇಹವೆಂಬ ದೇವಾಲಯದಲ್ಲಿ ಯಾರು ವಾಸ ಮಾಡಬೇಕು? ದೇವರು ವಾಸ ಮಾಡಬೇಕು. ದೇವರ ಗುಡಿಯಲ್ಲಿ ದೇವರ ವಾಸ ಮಾಡಬೇಕು. ಇದು ದೇವರು ಸೃಷ್ಟಿ ಮಾಡಿರುವಂತ ದೇವಾಲಯ, ದೇವರು ಸೃಷ್ಟಿ ಮಾಡಿರುವಂತ ಶರೀರ. ಈ ಶರೀರದಲ್ಲಿ ಆತನಿಗೆ ಅಧಿಕಾರವಿದೆ, ನಮಗಿಲ್ಲ. ಆತನ ಹೇಳಿದಂತಂದ್ರ, ನೀನು ಲೋಕದಲ್ಲಿ ಜೀವಿಸುವ ಕಾಲ ನನಗೆ ಸಾಕ್ಷಿಯಾಗಿ ಜೀವಿಸು, ನನಗೆ ಮಹಿಮೆ ತರುವಂತ ರೀತಿಯಲ್ಲಿ ಜೀವನ ಮಾಡಿ ಎಂಬುದಾಗಿ ಹೇಳಿದ್ದೇನೆ. ಆದ್ರೆ ನಾವು ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾ ಇದೀವಿ? ಲೋಕವನ್ನು ನೋಡಕತ್ತೀವಿ. ಲೋಕದ ಆಚಾರ ವಿಚಾರ, ಸಂಪ್ರದಾಯ ಪದ್ಧತಿ, ಲೋಕದ ಜನರನ್ನು, ಲೋಕದ ನಾಯಕರುಗಳನ್ನು, ಲೋಕದ ವೈಭವ ಎಲ್ಲವನ್ನು ನೋಡಿ ಏನ್ ಮಾಡ್ತಾ ಇದೀವಿ? ದೇವರಿಗೆ ವಿರುದ್ಧವಾಗಿ ಜೀವನ ಮಾಡಕತ್ತಿದ್ರಿ. ದೇವರಿಗೆ ವಿರುದ್ಧವಾಗಿ ಜೀವನ ಮಾಡಿದ್ರೆ ಒಂದು ದಿನ ದೇವರಿಗೆ ಲೆಕ್ಕ ಕೊಡ್ಬೇಕಾದ ನೆನಪಿಟ್ಕೊಳ್ರಿ. ಅದು ನಿಮ್ಮಿಷ್ಟದ ಪ್ರಕಾರ ಜೀವನ ಮಾಡ್ಲಿಕ್ಕೆ ಎಲ್ಲ ದೇವರು ನಿಮ್ಮನ್ನು ಉಂಟು ಮಾಡಿರುವಂಥದ್ದು. ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಜೀವನ ಮಾಡ್ರಿ ಅಂತ ಹೇಳಕತ್ತಾನೆ. ಅದಕ್ಕೆ ತಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಪ್ರಶ್ನೆ ಮಾಡಿಕೊಡ್ರಿ. ಇವತ್ತು ನೀನು ಬದುಕಿದೆ ಅಂತಂದ್ರೆ ಅದು ನೀನು ಕೊಟ್ಟ ನಿನ್ನ ಜೀವ ಅಲ್ಲ, ನಿನ್ನ ತಂದೆ ತಾಯಿಗಳು ಕೊಟ್ಟಂತ ಜೀವವಲ್ಲ, ಅದು ಸೃಷ್ಟಿಕರ್ತನ ಕೊಟ್ಟಂತ ಜೀವದ. ಆ ಜೀವ ಹೇಳ್ತಾ ಇದೆ, ಆ ದೇವರು ಹೇಳ್ತಾ ಇದ್ದಾನ, ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿಲ್ಲವೋ? ಹಾಗಾದ್ರೆ ಯಾಕೆ ಅದನ್ನು ಹೊಲಸು ಮಾಡ್ಕೊಳ್ತಾ ಇದೆಯಾ? ಯಾಕೆ ನಿನ್ನ ದೇಹವನ್ನು ಹೊಲಸು ಮಾಡ್ಕೊಳ್ತಾ ಇದೆಯಾ? ಯಾಕೆ ಕೆಟ್ಟದ್ದನ್ನು ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಕೆಟ್ಟ ಕಾರ್ಯಗಳಿಗಾಗಿ ತವಕ ಪಡ್ತಾ ಇದೆಯಾ? ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ? ಯಾಕೆ ಮೋಸತನ ಪಡ್ತಾ ಇದೆಯಾ? ಯಾಕೆ ಕುಡಿಕತನ, ಯಾಕೆ ಗುಟ್ಕ ತಿನ್ನುವಂಥದ್ದು, ಯಾಕೆ ವ್ಯಭಿಚಾರ, ಆದರತನ, ಸೂಳೆಗಾರೆ ತನಕ, ಇಸ್ಪೆಟಾಡುವುದು ಎಲ್ಲ ಯಾಕೆ? ಇವು ದೇವರಿಗೆ ಅಸಹ್ಯವಾಗಿರುವಂಥದ್ದು. ನೀನು ದುಡಿ, ಕೆಲಸ ಮಾಡು, ದುಡಿ, ಬಟ್ಟೆ ತೊಟ್ಟುಕೋ, ಹೊಟ್ಟೆ ತುಂಬ ಊಟ ಮಾಡು, ಆನಂದ ಪಡು, ಕ್ರಿಸ್ತನಲ್ಲೇ ಆನಂದ ಪಡು. ಯಾವನಾದ್ರೂ ಕ್ರಿಸ್ತನಿದ್ದಲ್ಲಿ ಅವನು ನೂತನ ಸೃಷ್ಟಿ ಆಗ್ತಾನೆ. ಹೊಸಬನಾಗು, ಕ್ರಿಸ್ತನಲ್ಲಿ ಇದ್ದುಕೊಂಡು ಹೊಸಬನಾಗು. ದೇವರ ಆತ್ಮ ನಿನ್ನಲ್ಲಿ ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ. ದೇವರು ನಿಮ್ಮಲ್ಲಿ ವಾಸ ಮಾಡೋದಕ್ಕಾಗಿ ಬಯಸುವಾಗ ನೀವು ದೇವರಿಗಾಗಿ ಸ್ಥಳ ಕೊಡದಿದ್ದರೆ ಯಾವ ಪ್ರಯೋಜನವೂ ಇಲ್ಲ, ಯಾವ ಬದಲಾವಣೆಯೂ ನಿನ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೇವರು ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ. ದೇವರು ನಿಮ್ಮ ದೇಹದಲ್ಲಿ, ದೇವೆಂಬ ದೇವಾಲಯದಲ್ಲಿ ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ. ಅದಕ್ಕಾಗಿ ದೇವರನ್ನು ಹೊರಗಿಡಬೇಡ್ರಿ. ದೇವರನ್ನು ಹೊರಗಿಟ್ಟು ಲೋಕದ ಎಲ್ಲ ಕಾರ್ಯಗಳನ್ನು ತಂದು ಒಳಗಿಟ್ಕೊಂಡು ಹೊಲಸಾಗ್ಬೇಡ್ರಿ.
ಕಷ್ಟಗಳಿಗೆ ಒಳಗಾಗ್ಬೇಡ್ರಿ, ದುಃಖಗಳಿಗೆ ಒಳಗಾಗ್ಬೇಡ್ರಿ, ಪಾಪದಲ್ಲಿ ತುಂಬಿ ತುಳುಕಬೇಡ್ರಿ. ನಿಮ್ಮ ಪಾಪ, ನಿಮ್ಮ ಅನ್ಯಾಯ, ನಿಮ್ಮ ಮೋಸತನ, ನಿಮ್ಮ ಹೊಟ್ಟೆ ಕಿಚ್ಚು, ನಿಮ್ಮ ದುರ್ನಡತೆ ಎಲ್ಲವನ್ನು ತೆಗೆದು ಹೊರಗಾಕ್ರಿ. ಕ್ರಿಸ್ತನನ್ನು ಧರಿಸಿಕೊಡ್ರಿ, ಕ್ರಿಸ್ತನನ್ನು ಹೊಂದಿಕೊಡ್ರಿ. ಅದು ಕ್ರಿಸ್ತನ ಕೊಟ್ಟ ಜೀವ. ಅದ ನಿನ್ನ ಜೀವ ಅಲ್ಲ. ನಿನಗಿಷ್ಟ ಬಂದ ಹಾಗೆ ಜೀವನ ಮಾಡೋದಕ್ಕಾಗಿ ಅಲ್ಲ. ನಿನಗಿಷ್ಟ ಬಂದ ಹಾಗೆ ಜೀವನ ಮಾಡಿ, ಲೋಕದಲ್ಲಿ ಜೀವನ ಮಾಡಿ, ಲೋಕದ ಆಯುಷ್ಕಾಲವನ್ನು ಕಳೆದು ಹೋಗುವುದಕ್ಕಾಗಿ ದೇವರು ನಿನ್ನನ್ನು ಉಂಟು ಮಾಡಲಿಲ್ಲ. ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಉಂಟು ಮಾಡುವಂಥದ್ದು ಎದಕ್ಕಂತಂದ್ರೆ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕಾಗಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರ ಮುಂದೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಡ್ರಿ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ದೇಹದಲ್ಲಿ ನಾನು ವಾಸ ಮಾಡೋದಕ್ಕಾಗಿ ಬಯಸ್ತೀನಿ. ನಿನ್ನ ದೇಹವನ್ನು ಶುದ್ಧ ಮಾಡು, ತೆರಿ. ನಿನ್ನ ದೇಹದಲ್ಲಿ ಹೊಲಸದ ಅದನ್ನು ತೆಗೆದಾಕು. ನಾನು ಎಲ್ಲಿ ಇರ್ತೀನಿ ಅಲ್ಲಿ ಹೊಲಸಿರಲ್ದು, ನಾನು ಎಲ್ಲಿ ಬರ್ತೀನಿ ಅಲ್ಲಿ ನನಗೆ ಸ್ಥಳ ಶುದ್ಧವಾಗಿರ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ದೇವರು. ಹೊಲಸಾದ ನಮ್ಮನ್ನು ಶುದ್ಧ ಮಾಡುವುದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು, ಶಿಲುಬೆ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ, ತನ್ನ ಗೈಗಳಿಗೆ ಪಂಚಗಾಯಗಳನ್ನು ಮಾಡಿಕೊಂಡ, 5 ಗಾಯಗಳನ್ನು ಮಾಡಿಕೊಂಡು ತನ್ನ ರಕ್ತವನ್ನೇ ಭೂಮಿಗೆ ಸುರಿಸಿದ ಕಾರಣ ನಿನ್ನನ್ನು ಪ್ರೀತಿ ಮಾಡಿ, ಸಹೋದರನೇ, ಯೌನಸ್ಥ ಸಹೋದರನೇ, ಸಹೋದರಿಯೇ, ನಿನ್ನನ್ನು ಪ್ರೀತಿ ಮಾಡಿ, ದೇವರ ಮಕ್ಕಳೇ, ತಂದೆ ತಾಯಿಗಳ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ನಿಮ್ಮನ್ನು ಪ್ರೀತಿ ಮಾಡುವುದಕ್ಕಾಗಿ ಸ್ವಾಮಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟ. ಯಾಕೆ ಪ್ರೀತಿ ಮಾಡಿದೆ? ನಿಮ್ಮಲ್ಲಿ ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ? ಪ್ರೀತಿ ಮಾಡ್ತಾ ಇದ್ದಾರೆ ಲೋಕದ ಪ್ರೀತಿ ಅಲ್ಲ, ನಿಮ್ಮ ಪಾಪಗಳನ್ನು ಬಿಡಿಸುವುದಕ್ಕಾಗಿ, ದೇವರಿಂದ ದೂರವಾಗಿ ಹೋದಂತ ನಿಮ್ಮನ್ನು ಪ್ರೀತಿ ಮಾಡುವುದಕ್ಕಾಗಿ ಆತನು ಶಿಲುಬೆಯ ಕಂಬವನ್ನು ಏರಬೇಕಾಗಿತ್ತು. ಶಿಲುಬೆ ಮೇಲೆ ನಮ್ಮ ಪಾಪವನ್ನು, ನಮ್ಮ ಭಾರಗಳನ್ನು ಆತನು ಹೊತ್ತುಕೊಂಡು ನಮಗಾಗಿ ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಧರೆಗಿಳಿದು ಬಂದ, ಈ ಲೋಕದಲ್ಲಿ ಬಂದ, ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನ ಪರಿಶುದ್ಧವಾದ ಜೀವವನ್ನೇ ನನಗಾಗಿ ಮುಡುಪಾಗಿಟ್ಟ. ನಿನ್ನನ್ನು ಬಿಡಿಸುವುದಕ್ಕಾಗಿ, ನಿನಗೆ ಸಮಾಧಾನ ಕೊಡುವುದಕ್ಕಾಗಿ, ನಿನಗೆ ಶಾಂತಿಯನ್ನು ಕೊಡುವುದಕ್ಕಾಗಿ, ನಿನಗೆ ಪಾಪ ವಿಮೋಚನೆಯನ್ನು ಕೊಡುವುದಕ್ಕಾಗಿ, ನಿನಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಧರೆಗಿಳಿದು ಬಂದ. ಅದಕ್ಕೆ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ದೇಹದಲ್ಲಿ ನಾನು ವಾಸ ಮಾಡ್ತೀನಿ, ನಿನಗೆ ಗೊತ್ತಿಲ್ಲವೋ? ಪ್ರಶ್ನೆ ಮಾಡ್ತಾ ಇದ್ದಾನ. ನಾವು ದೇವರನ್ನ ಇಟ್ಕೊಂಡಿದ್ದೇವ, ಲೋಕವನ್ನು ಇಟ್ಕೊಂಡಿದ್ದೇವ? ಇಲ್ಲಿ ದೇವರನ್ನ ಇಟ್ಕೊಂಡ್ರೆ ನಮಗೆ ಪರಿಶುದ್ಧವಾದ ಆಶೀರ್ವಾದಗಳು, ಈ ಲೋಕವನ್ನು ಇಟ್ಕೊಂಡ್ರೆ ನಮಗೆ ಸಂಕಟಗಳು, ದುಃಖಗಳು, ಸಮಸ್ಯೆಗಳು, ಚಿಂತೆಗಳು, ಪಾಪಗಳು ತುಂಬಿ ಹೊಲಸಾಗಿ ಹೋಗುತ್ತೆ. ಕೊಬ್ಬು ವಾಸನೆ ಹಿಡಿದೋಗುತ್ತೆ ನಮ್ಮ ಜೀವನ. ಯಾರು ಸನಿ ನಿಂದ್ರಕ್ಕಾಗದು, ಯಾರು ನಮ್ಮನ್ನು ಸಹಿಸಲಾರರು. ಕ್ರಿಸ್ತನು ನಮ್ಮನ್ನು ದೂರ ಮಾಡಲಿಲ್ಲ, ಪ್ರೀತಿ ಮಾಡಿ ಬಂದ. ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿರುವಂತಹ ದ್ವೇಷ, ಹೊಟ್ಟೆ ಕಿಚ್ಚು, ಕುಡಿಕತನ, ಗುಟಕ, ಸಿಗರೇಟ್, ಸರಾಯಿ, ಬೀಡಿ ಎಲ್ಲ ತೆಗೆದಾಕ್ರಿ. ಹೊಲಸು, ಹೊಟ್ಟೆ ಕಿಚ್ಚು, ಜಗಳ ಹಚ್ಚುವಂಥದ್ದು, ಮೋಸ ಮಾಡುವಂಥದ್ದು, ಇನ್ನೊಬ್ಬರನ್ನ ಕಂಡ್ರೆ ಅಸಹ್ಯ ಪಡುವಂಥದ್ದು, ಇವೆಲ್ಲ ತೆಗೆದಾಕ್ರಿ. ಇವೆಲ್ಲ ದೇವರ ಮಕ್ಕಳಿಗೆ ದೇವರಿಗೆ ಇಷ್ಟ ಇಲ್ಲ. ದೇವರನ್ನು ಹಿಂಬಾಲಿಸುವಂಥ ಮಕ್ಕಳ ಜೀವಿತದಲ್ಲಿ ಇವೆಲ್ಲ ಕಾಣಬಾರ್ದು. ಅದಕ್ಕೆ ಹೇಳ್ತಾನೆ, ನೀವು ದೇವರ ಆಲಯ ಅಂತ ಹೇಳಕತ್ತಾನ. ನೀವು ಚರ್ಚಿಗೆ ಹೋಗಲ್ರಿ, ಪ್ರಾರ್ಥನೆ ಮಾಡಲ್ರಿ, ವಾಕ್ಯ ಓದಲ್ರಿ, ದೇವರನ್ನ ಹಿಂಬಾಲಿಸಲ್ರಿ. ಹೇಳಿದ್ರೆ ಕ್ರೈಸ್ತರೆಂಬುದಾಗಿ ಹೇಳ್ತಾ ಇದ್ರಿ, ಹೇಳಿದ್ರೆ ಕ್ರಿಸ್ತನ ಮಗಳೆಂಬುದಾಗಿ ಹೇಳ್ತಾ ಇದ್ರಿ. ಯಾವುದು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗಳು? ದೇವರನ್ನೇ ಹೊರಗಿಟ್ಟಿರಿ. ಲೋಕವನ್ನು ಒಳಗಿಟ್ಟುಕೊಂಡು ಲೋಕದ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಅದರಿಂದ ಹೊರಗೆ ಬರ್ರಿ. ಅದರಿಂದ ಹೊರಗೆ ಬಂದು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗಳಾಗ್ರಿ. ದೇವರು ನಿಮ್ಮ ಎಂಬ ದೇವಾಲಯದಲ್ಲಿ ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನ. ಇವತ್ತು ನಿಮ್ಮ ಹೃದಯವನ್ನು ತೆರೆದು ಕ್ರಿಸ್ತನಿಗೆ ಸಮರ್ಪಣೆ ಮಾಡ್ರಿ. ಒಳಗಿರುವುದನ್ನೆಲ್ಲ ಹೊರಗಾಕ್ರಿ. ಹೊಲಸಾಗಿರುವುದನ್ನು ಹೊರಗಾಕ್ರಿ. ಹೊಲಸಾಗಿರುವಂಥ ಕೃತ್ಯಗಳಿದಾವೆ, ಒಳಗೆಲ್ಲ ತುಂಬಿಕೊಂಡಿದ್ದಾವೆ, ತಲೆಯಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬಿಕೊಂಡಿದ್ದಾವೆ. ಎಲ್ಲ ಕಿತ್ತು ಹೊರಗಾಕ್ರಿ. ಅವೆಲ್ಲ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಶುದ್ಧ ಹೃದಯ ಬೇಕಾಗೈತಿ, ಶುದ್ಧ ಆಲಯ ಬೇಕಾಗೈತಿ. ಆ ಆಲಯ ನೀನಾಗಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಕ್ರಿಸ್ತನ ರಕ್ತದ ಮುಂದೆ ನೀನು ಒಪ್ಪಿಸಿಕೊಡು, ಕ್ರಿಸ್ತನ ಶಿಲುಬೆಯ ಮುಂದೆ ಒಪ್ಪಿಸಿಕೊಡು. ಶುದ್ಧನಾಗು, ಶುದ್ಧಳಾಗು. ಶುದ್ಧನಾಗುವುದಕ್ಕೆ ಬಯಸಿದರೆ ಈ ವಾಕ್ಯ ನಿನ್ನ ಜೊತೆ ಮಾತನಾಡಿದರೆ ನನ್ನ ಜೊತೆಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ತೀರ್ಮಾನ ಮಾಡ್ರಿ. ಹೌದು, ನಾನು ನನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಟ್ಟಿದ್ದೀನ, ಲೋಕಕ್ಕೆ ಸ್ಥಳ ಕೊಟ್ಟಿದ್ದೀನ? ಒಂದು ವೇಳೆ ಲೋಕಕ್ಕೆ ಸ್ಥಳ ಕೊಟ್ಟಿದ್ದರೆ ಇವತ್ತೇ ಅದರಲ್ಲಿರುವಂಥ ಲೋಕದ ಎಲ್ಲ ಕಾರ್ಯಗಳು, ಎಲ್ಲ ಗುಣಗಳನ್ನು ತೆಗೆದು ಹೊರಗಾಕಿ ಕ್ರಿಸ್ತನನ್ನು ಧರಿಸಿಕೊಡ್ರಿ. ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗನಾಗಿ ಜೀವನ ಮಾಡ್ರಿ. ಯೇಸು ಸ್ವಾಮಿ ಬರುವುದು ಸತ್ಯ. ಆತನ 2ನೇ ಸಾರಿ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ, ನ್ಯಾಯ ತೀರ್ಪಿಗಾಗಿ ಬರುವಂಥದ್ದು ನಿಶ್ಚಿತ. ಆತನ ಬರುಣಕ್ಕಾಗಿ ಸಿದ್ಧರಾಗ್ರಿ. ಆ ಮನೆಯಲ್ಲಿ ಆತನೇ ವಾಸ ಮಾಡಬೇಕು. ನಿನ್ನ ದೇಹವೆಂಬ ಮನೆಯಲ್ಲಿ ಆತನೇ ಯಜಮಾನನಾಗಬೇಕು. ನೀನು ಆತನ ಮಗನು, ಆತನ ಮಗಳಾಗಿ ಸಮರ್ಪಣೆ ಮಾಡಿಕೊಟ್ರೆ ಅದು ನಿನಗೆ ಆಶೀರ್ವಾದ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ, ನಿನ್ನ ಕೆಲಸಕ್ಕೆ ಒಂದು ದೊಡ್ಡ ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯ. ಬನ್ರಿ, ನನ್ನೊಟ್ಟಿಗೆ ಕಣ್ಣುಗಳನ್ನು ಮುಚ್ಚೋಣ.
ಪರಿಶುದ್ಧನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇನೆ. ಕರ್ತನೇ, ಈ ವಾಕ್ಯದ ಮೂಲಕವಾಗಿ ಅಪ್ಪ ಸ್ವಾಮಿ ನಿನ್ನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರಾತ್ಮನ ನಿಮ್ಮಲ್ಲಿ ವಾಸ ಮಾಡುತ್ತೇನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಹೇಳಿದೆ ಸ್ವಾಮಿ. ಹೌದು ಕರ್ತನೇ, ನಿನ್ನ ಮಕ್ಕಳು ಅದನ್ನು ತಿಳಿದುಕೊಂಡು ಸ್ವಾಮಿ, ಲೋಕವನ್ನು ಬಿಟ್ಟು, ಲೋಕದ ಗುಣಗಳನ್ನು ಬಿಟ್ಟು, ಲೋಕದ ಸ್ವಭಾವಗಳನ್ನು ಬಿಟ್ಟು ದೇವರೇ, ನಿನ್ನ ಮಕ್ಕಳು ಪರಿಶುದ್ಧರಾಗಿ ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಸ್ವಾಮಿ, ನಿನ್ನ ಕಲ್ವಾರೆ ಶಿಲುಬೆ ಅಡಿಯಲ್ಲಿ ಬಂದು ಶುದ್ಧರಾಗಿ ನಿನಗೋಸ್ಕರವಾಗಿ ತಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಅವರ ಹೃದಯಗಳನ್ನು ತೆರೆ ಸ್ವಾಮಿ, ಅವರ ಜೀವಿತಗಳನ್ನು ಮಾರ್ಪಾಟು ಮಾಡು. ನೀನೇ ಅವರಿಗೆ ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಕರ್ತನಿಗೆ ಮಹಿಮುಂಟಾಗಲಿ. ಈ ದೇವರ ವಚನದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಾನೆಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. ಈ ಒಂದು ನಮ್ಮ ಚಾನೆಲ್ ಮೂಲಕವಾಗಿ ಈ ದೇವರ ವಾಕ್ಯವನ್ನು ಆಲಿಸುವಂತ ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಒಂದು ವಾಕ್ಯ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ತಿಳಿಸಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿರಿ ಕಮೆಂಟ್ ಬಾಕ್ಸಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಈ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಳಗದವರಿಗೆ ಶೇರ್ ಮಾಡಿರಿ. ಅವರಿಗೂ ಸಹ ಈ ಒಂದು ಚಾನಲ್ ಬಗ್ಗೆ ನೀವು ಅವರಿಗೆ ಹಂಚಿಕೊಳ್ಳ್ರಿ. ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಹೇಳ್ರಿ. ತಪ್ಪದೆ ನೀವು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡ್ರಿ. ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. ಮರೆಯದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.